ಅರ್ಜುನ ಯುದ್ಧ ಪ್ರಾರಂಭವಾಗುವ ಕ್ಷಣದಲ್ಲಿ ಅನೇಕ ಕಾರಣಗಳನ್ನು ನೀಡಿ ತಾನು ಯುದ್ಧವನ್ನು ಮಾಡುವುದಿಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿಸಿಕೊಂಡಂತಹ ಕೃಷ್ಣ ಆತನಿಗೆ ಯುದ್ಧವನ್ನು ಮಾಡುವಂತಹದ್ದು ಅನಿವಾರ್ಯ ಹೇಳುವಂತಹ ಮಾತುಗಳನ್ನು ಹೇಳ್ತಾನೆ. ಅದಾದ ಬಳಿಕ ಮತ್ತೊಂದು ರೀತಿಯಲ್ಲಿ ತನ್ನ ವಾದವನ್ನು ಅರ್ಜುನ ಪ್ರಾರಂಭ ಮಾಡ್ತಾನೆ. ಆಗ ಕೃಷ್ಣ ಆತನಿಗೆ ವಿವರವಾಗಿ ಯಾಕೆ ಯುದ್ಧ ಅನಿವಾರ್ಯ ಹಾಗೂ ಅವನ ಸಮಸ್ಯೆಗಳೆಲ್ಲ ಏನಿದೆಯೋ ಅದು ಕೇವಲ ಭೌತಿಕವಾದಂತಹ ಸಮಸ್ಯೆಯೇ ಹೊರತು ಅರ್ಜುನ ತನ್ನ ಯಾವ ಮಾನಸಿಕ ಸ್ಥಿಮಿತತೆ ಇದೆಯೋ ಅದನ್ನು ಕಳೆದುಕೊಂಡು ಯಾವ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಅದನ್ನು ನೋಡಬೇಕೋ ಆ ರೀತಿಯಾಗಿ ನೋಡ್ತಾ ಇಲ್ಲ ಹೇಳುವಂತಹದ್ದನ್ನು ಅರಿತುಕೊಳ್ತಾನೆ. ಅದಕ್ಕಾಗಿ ಆತ ಬೋಧನೆಯನ್ನು ಪ್ರಾರಂಭ ಮಾಡ್ತಾನೆ. ಅಶೋಚ್ಯ ನನ್ವಶೋಚಸ್ತ್ವಂ ಅಂದ್ರೆ ಯಾರ ಕುರಿತಾಗಿ ಶೋಕಿಸಬೇಕು ಅಥವಾ ಯಾವುದರ ಕುರಿತಾಗಿ ಶೋಕಿಸಬೇಕು ಅದನ್ನು ಬಿಟ್ಟು ನೀನು ಶೋಕಿಸಬಾರದವರ ಕುರಿತಾಗಿ, ಶೋಕಿಸಬಾರದಂತಹ ವಿಷಯದ ಕುರಿತಾಗಿ ನೀನು ಶೋಕವನ್ನು ಮಾಡ್ತಾ ಇದ್ದೀಯಾ. ಪಂಡಿತರಂತೆ ಏನೋ ಮಾತನಾಡ್ತಾ ಇದ್ದೀಯಾ, ಆದ್ರೆ ಮೂಲ ತತ್ವವನ್ನು ನೀನು ಮರೆತು ಬಿಟ್ಟಿದ್ದೀಯಾ. ಯಾವ ದೇಹ ಏನಿದೆಯೋ ಅದರ ನಾಶವಾಗ್ತದೆಯೇ ಹೊರತು ಆತ್ಮ ಅನ್ನುವಂತಹ ಶಕ್ತಿ ಏನಿದೆಯೋ ಅದರ ನಾಶ ಆಗುವುದಿಲ್ಲ ಹೇಳುವಂತಹ ಮೂಲ ತತ್ವವನ್ನು ನೀನು ಮರೆತಿದ್ದೀಯಾ. ದೇಹಕ್ಕೆ ಚೈತನ್ಯ ನೀಡುವಂತಹ ಆತ್ಮ ಏನಿದೆಯೋ ಅದು ಅವಿನಾಶಿಯಾಗಿರುವಂತಹದ್ದು. ಒಂದೊಮ್ಮೆ ದೇಹದ ನಾಶಕ್ಕೆ ನೀನು ಏನು ಕೊರಗ್ತೀಯ ಅಂತ ಹೇಳಿ ಆದ್ರೆ ನಿತ್ಯವೂ ನೀನು ಜೀವನದಲ್ಲಿ ಕೊರಗಬೇಕು. ದೇಹ ನಾಶ ಹೇಳುವಂತಹದ್ದು ಅದು ಸಮಾಜದಲ್ಲಿ ಅಥವಾ ಈ ವ್ಯವಸ್ಥೆಯಲ್ಲಿ ಇರುವಂತಹ ಬದಲಾವಣೆಯ ಒಂದು ಅಂಶ. ಈ ಬದಲಾವಣೆಗಾಗಿ ನೀನು ಏನಾದ್ರೂ ದುಃಖಿಸ್ತಿದ್ದೀಯಾ ಅಂತ ಹೇಳಿ ಆದ್ರೆ ನೀನು ನಿತ್ಯವೂ ದುಃಖಿಸಬೇಕು, ಅನುಕ್ಷಣವೂ ಅನುದಿನವೂ ದುಃಖಿಸಬೇಕು. ಯಾಕೆ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ. ನಾವು ಜೀವಶಾಸ್ತ್ರದ ಪ್ರಕಾರವೇ ನೋಡಿದರೂ ಕೂಡ ನಮ್ಮ ದೇಹ ಏನಿದೆಯೋ ಈ ದೇಹದಲ್ಲಿ ನಿತ್ಯವೂ ನೂರಾರು ಜೀವಕೋಶಗಳು, ಸಾವಿರಾರು ಜೀವಕೋಶಗಳು ಸಾಯ್ತದೆ, ಹಾಗೆಯೇ ಸಾವಿರಾರು ಜೀವಕೋಶಗಳು ಹುಟ್ಟುತ್ತವೆ. ಇದರ ಪರಿಣಾಮವಾಗಿಯೇ ನಮ್ಮ ದೇಹ ರಚನೆ ಏನಿದೆಯೋ ಇದು ಕಾಲ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತದೆ. ಯಾವೆಲ್ಲ ಆ ಕಾಲಘಟ್ಟಗಳು ಅಂತ ಕೇಳಿದ್ರೆ ಬಾಲ್ಯಾವಸ್ಥೆ, ಯೌವನಾವಸ್ಥೆ ಹಾಗೂ ಮುಪ್ಪಿನಾವಸ್ಥೆ. ಹೀಗೆ ಈ ಬದಲಾವಣೆ ಏನಿದೆಯೋ ಇದು ಕೂಡ ನಿತ್ಯವೂ ಆಗ್ತಾ ಇರುವಂತಹದ್ದು. ಹೇಗೆ ದೇಹ ನಾಶ ಆಗ್ತದೆಯೋ ಅದೇ ರೀತಿಯಾಗಿ ಬಾಲ್ಯಾವಸ್ಥೆಯ ನಾಶದ ಬಳಿಕ ಯೌವನಾವಸ್ಥೆ ಬರ್ತದೆ, ಯೌವನಾವಸ್ಥೆಯ ನಾಶದ ಬಳಿಕ ಮುಪ್ಪಿನಾವಸ್ಥೆ ಬರ್ತದೆ, ಕೊನೆಗೊಂದು ದಿನ ದೇಹದ ನಾಶ ಆಗ್ತದೆ. ಹಾಗಾಗಿ ಇಂತಹ ನಾಶಕ್ಕೇನಾದರೂ ನೀನು ಚಿಂತಿಸ್ತೀಯಾ ಅಂತ ಹೇಳಿ ಆದ್ರೆ ನಿತ್ಯವೂ ನೀನು ದುಃಖಿಸಬೇಕು, ನಿತ್ಯವೂ ನೀನು ಚಿಂತೆಗೊಳಗಾಗಬೇಕು. ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ಹೇಗೆ ಈ ಎಲ್ಲ ಅವಸ್ಥೆಗಳು, ಸ್ಥಿತಿಗಳು ಏನಿದೆಯೋ ಅವೆಲ್ಲ ನಾಶ ಆಗ್ತಾ ಇದೆಯೋ ಅದೇ ರೀತಿಯಾಗಿ ಮುಂದೊಂದು ದಿನ ದೇಹ ನಾಶ ಆಗ್ತದೆ. ಆ ದೇಹಕ್ಕೆ ಚೈತನ್ಯ ನೀಡಿದಂತಹ ಆತ್ಮ ಏನಿದೆಯೋ ಆ ಆತ್ಮ ದೇಹಾಂತರ ಪ್ರಾಪ್ತಿ, ಅದು ಇನ್ನೊಂದು ದೇಹವನ್ನು ಆಶ್ರಯಿಸ್ತದೆ. ಹಾಗಾಗಿ ನೀನು ಏನು ದುಃಖಿಸ್ತಾ ಇದ್ದೀಯೋ ಈ ಎಲ್ಲ ನಾಶ, ಅರ್ಜುನನ ಮೂಲ ದುಃಖ ಏನಿದೆಯೋ ಅವನ ದುಃಖಕ್ಕೆ ಮೂಲ ಕಾರಣ ಎರಡೇ. ಒಂದು, ನನ್ನವರ ನಾಶ ಆಗ್ತಾ ಇದೆ, ನನ್ನ ಕುಟುಂಬದವರು, ನನ್ನ ಬಂಧುಗಳು, ನನ್ನ ಗುರುಗಳು, ನನ್ನ ಅಜ್ಜ ಹೇಳುವಂತಹ ಒಂದು ವಿಚಾರ ಆದ್ರೆ ಇನ್ನೊಂದು ನನ್ನಿಂದ ನಾಶ ಆಗ್ತಾ ಇದೆ. ಅದಕ್ಕಾಗಿ ಶ್ರೀಕೃಷ್ಣ ಹೇಳ್ತಾರೆ, ಈ ನನ್ನಿಂದ ನಾಶ ಆಗ್ತಾ ಇದೆ ಹಾಗೂ ನನ್ನವರ ನಾಶ ಆಗ್ತಾ ಇದೆ ಅಂತ ನೀನು ಯೋಚನೆ ಮಾಡ್ತಾ ಇದ್ದೀಯೋ ಅಲ್ಲಿ ನಾಶ ಹೇಳುವಂತಹದ್ದು ಭೌತಿಕವಾದಂತಹ ದೇಹಕ್ಕೆ ಹೊರತು ಆತ್ಮ ಹೇಳುವಂತಹದ್ದು ಅವಿನಾಶಿ ಹೇಳುವಂತಹದ್ದನ್ನು ಕೃಷ್ಣ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಮುಂದುವರಿದು ಶ್ರೀಕೃಷ್ಣ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ, ಹಿಂದೆ ಅರ್ಜುನ ಹೇಳಿದ್ದ, ವೇಪತುಶ್ಚ ಶರೀರೇಮೆ ರೋಮ ಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್. ಅಂದ್ರೆ ಅರ್ಜುನ ಹೇಳಿದ್ದ, ನನ್ನ ಶರೀರ ನಡುಗ್ತಾ ಇದೆ, ನನ್ನ ಗಂಟಲು ಒಣಗ್ತಾ ಇದೆ, ನನ್ನ ರೋಮಗಳೆಲ್ಲ ನಿಮಿರಿ ನಿಂತಿದೆ, ನನ್ನ ದೇಹ ಕಂಪಿಸ್ತಾ ಇದೆ, ಕೈ ನಡುಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ಆತ ಮತ್ತು ಮುಂದುವರಿದು ಹೇಳ್ತಾನೆ, ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾಂ ಉಚ್ಚೋಕ ಮುಚ್ಚ ಕ್ಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾ ವಸಪತ್ನ ಮೃತಂ ರಾಜ್ಯಂ ಸುರಾಣಾಂ ಅಪಿ ಚಾಧಿಪತ್ಯಂ. ಅವನು ಹೇಳಿದ್ದ, ನನ್ನ ಇಂದ್ರಿಯಗಳು ಯಾವ ರೀತಿಯಾದಂತಹ ವೇದನೆಗೆ, ಯಾವ ರೀತಿಯಾದಂತಹ ದುಃಖಕ್ಕೆ ಒಳಗಾಗಿದೆ, ನನ್ನ ಮಾನಸಿಕ ಸ್ಥಿತಿ ಏನಿದೆ ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಕೇಳಿದ್ರೆ, ಒಂದು ವೇಳೆ ಶತ್ರುಗಳೇ ಇಲ್ಲದಂತಹ ರಾಜ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ,
ಅಥವಾ ಅದಕ್ಕೂ ಮಿಗಿಲಾಗಿ ಸುರರ ಅಧಿಪತ್ಯ, ಸುರರ ಸಂಪತ್ತು ಇವೆಲ್ಲ ನನ್ನ ಪಾಲಿಗೆ ಒದಗಿ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ನನ್ನ ಈ ಇಂದ್ರಿಯಗಳಿಗೆ, ನನ್ನ ಮನಸ್ಸಿಗೆ ಆಗ್ತಾ ಇರುವಂತಹ ಏನು ತುಮುಲ ಇದೆಯೋ, ಏನು ವೇದನೆ ಇದೆಯೋ, ಏನು ದುಃಖದಿಂದ ಆವರಿಸಿಕೊಂಡಿದೆಯೋ ಅದು ಬಹುಶಃ ಶಮನ ಆಗ್ಲಿಕ್ಕಿಲ್ಲ ಕೃಷ್ಣ ಅಂತ ಆತ ಹೇಳಿರ್ತಾನೆ. ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ಮಾ ಅಂತ ಹೇಳುವಂತಹ ಧಾತುವಿಗೆ ಸಂಸ್ಕೃತದಲ್ಲಿ ಅಳೆಯುವುದು ಹೇಳುವಂತಹ ಅರ್ಥ ಇದೆ. ಈ ದೇಹ ಪಂಚೇಂದ್ರಿಯಗಳಿಂದ ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮದಿಂದ ಆಗಿದೆ. ಈ ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ ಹೇಳುವಂತಹ ಪಂಚೇಂದ್ರಿಯಗಳೇನಿದೆಯೋ ಇದು ಪಂಚ ತನ್ಮಾತ್ರೆಗಳನ್ನು ಅಳೆಯುತ್ತದೆ. ಶಬ್ದ, ರಸ, ರೂಪ, ಸ್ಪರ್ಶ, ಗಂಧವನ್ನು ಇದು ಆತ್ಮಕ್ಕೆ ಜೀವದ ಮುಖಾಂತರ. ನಾವು ಕಣ್ಣು ನೋಡುವುದಲ್ಲ, ಕಣ್ಣಿನಿಂದ ನಾವು ನೋಡುವುದು. ಕಿವಿ ಕೇಳುವುದಲ್ಲ, ಕಿವಿಯ ಮೂಲಕ ನಾವು ಕೇಳುವಂತಹದ್ದು. ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಹೇಳುವಂತಹ ಪಂಚೇಂದ್ರಿಯಗಳೇನಿದೆಯೋ ಇದು ಪಂಚ ತನ್ಮಾತ್ರೆಯನ್ನು ಅಳಿತದೆ. ನಾವು ನಮ್ಮ ಚರ್ಮ ಇರಬಹುದು, ನಮ್ಮ ಚರ್ಮ ಏನಿದೆಯೋ, ನಮ್ಮ ಕೈ ಏನಿದೆಯೋ ಇದನ್ನು ನಾವು ಬೆಂಕಿಯ ಹತ್ತಿರ ತೆಗೆದುಕೊಂಡು ಹೋದಾಗ ಮೊದಲಿಗೆ ಒಂದು ರೀತಿಯಾದಂತಹ ಉಷ್ಣದ ಅನುಭವ ಆಗ್ತದೆ. ಆ ಕೈಯನ್ನು ನಾವು ಅಲ್ಲಿಯೇ ಮತ್ತೆ ಇಟ್ರೆ ಮತ್ತೆ ಅದರ ಉಷ್ಣತೆಯ ಪ್ರಮಾಣ ಹೆಚ್ಚುತ್ತಾ ಹೋಗ್ತದೆ. ಅದೇ ರೀತಿಯಾಗಿ ತಂಪು ವಸ್ತುವನ್ನು ಯಾವುದಾದರೂ ಹಿಡಿದುಕೊಂಡ್ರೂ ಕೂಡ ಅದೇ ರೀತಿಯಾದಂತಹ ಅನುಭವ ಬರ್ತದೆ. ಅಂದ್ರೆ ಇಲ್ಲಿ ಬಾಹ್ಯ ಪ್ರಪಂಚದಲ್ಲಿ ಆಗುವಂತಹ ಈ ಶಬ್ದ, ರೂಪ, ರಸ, ಸ್ಪರ್ಶ, ಗಂಧ ಏನಿದೆಯೋ ಇದನ್ನು ನಮ್ಮ ಪಂಚೇಂದ್ರಿಯಗಳು ಅಳೆಯುವ ಕಾರಣದಿಂದ ಆ ಪಂಚೇಂದ್ರಿಯಗಳಿಗೆ ಮಾತ್ರೆಗಳು ಹೇಳುವಂತಹ ಇನ್ನೊಂದು ಹೆಸರು ಕೂಡ ಇದೆ. ಕಣ್ಣಿನ ಮೂಲಕ ನಾವು ದೂರದಲ್ಲಿರುವಂತಹ ವಸ್ತುಗಳು ನಮಗೆ ಒಂದು ರೀತಿಯಾಗಿ ಕಾಣ್ತದೆ, ಅದೇ ವಸ್ತು ಹತ್ತಿರಕ್ಕೆ ಬಂದಾಗ ಇನ್ನೊಂದು ರೀತಿಯಲ್ಲಿ ಕೇಳ್ತದೆ. ಶಬ್ದವೂ ಕೂಡ ಹಾಗಾಗಿ ಇದು ನಮಗಾಗುವ ಅನುಭವವನ್ನು ಅಳೆಯುವ ಕಾರಣಕ್ಕಾಗಿ ಮಾ ಹೇಳುವಂತಹ ಧಾತು ಅಳೆಯುವುದು ಹೇಳುವುದನ್ನು ಸೂಚಿಸ್ತದೆ. ಹಾಗಾಗಿ ಅದನ್ನು ಮಾತ್ರೆಗಳು ಅಂತಲೂ ಹೇಳ್ತೇವೆ. ಅಂತಹ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಈ ಪಂಚೇಂದ್ರಿಯಗಳು, ಮನಸ್ಸು ಇವೆಲ್ಲ ಏನಿದೆಯೋ ಇವೆಲ್ಲ ಈ ಬಾಹ್ಯ ಪ್ರಪಂಚದಲ್ಲಿ ಆಗುವಂತಹ ಅನುಭವಗಳನ್ನು ನಮಗೆ ತಿಳಿಸ್ತದೆ. ಅಲ್ಲದೆ ಸುಖ ದುಃಖಗಳನ್ನು ಕೂಡ ನಮಗೆ ತಿಳಿಸ್ತದೆ. ಆದ್ರೆ ಈ ಸುಖ ದುಃಖಗಳೆಲ್ಲ ಏನಿದೆ, ಈ ಅನುಭವಗಳೇನಿದೆ ಇವೆಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುವಂತಹದ್ದು ಅಲ್ಲದೆ ಇವುಗಳು ನಿತ್ಯವೂ ಬದಲಾವಣೆಯಲ್ಲಿರುವಂತಹದ್ದು. ಈ ಸುಖ ದುಃಖಗಳು ಹೇಳುವಂತಹದ್ದು ಹೇಗೆ ಅಂತ ಕೇಳಿದ್ರೆ, ಆಗಮ ಪಾಯಿನೋ ನಿತ್ಯಾಹ. ಈ ಸುಖ ದುಃಖಗಳು ನಮ್ಮ ಜೀವನದಲ್ಲಿ ನಿತ್ಯ ಬರ್ತಾ ಇರುವಂತಹದ್ದು. ಹೇಗೆ ಸಮುದ್ರದಲ್ಲಿ ಅಲೆಗಳು ಒಂದರ ಮೇಲೊಂದರಂತೆ ಬರ್ತಾ ಇರ್ತದೆಯೋ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಸುಖ ಮತ್ತೆ ದುಃಖ ಹೇಳುವಂತಹದ್ದು. ಯಂಹಿನ ವ್ಯತಯಂತ್ಯತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಒಂದು ವೇಳೆ ಈ ಸುಖ ದುಃಖಗಳು ಬರ್ತಾ ಇದೆ, ಅದು ನಿತ್ಯ ನಿರಂತರವಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಏನು ಮಾಡ್ಬೇಕು ಅಂತ ಕೇಳಿದ್ರೆ, ಸಮ ದುಃಖ ಸುಖಂ ಧೀರಂ. ಈ ದುಃಖ ಮತ್ತೆ ಸುಖ ಏನಿದೆಯೋ ಇದನ್ನು ಸಮಾನವಾಗಿ ನಾವು ಜೀವನದಲ್ಲಿ ಸ್ವೀಕರಿಸಬೇಕು. ಹೇಳುವುದು ಬಹಳ ಸುಲಭ. ಸುಖವನ್ನು ದುಃಖವನ್ನು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳುವಂತಹದ್ದು ಅತ್ಯಂತ ಸುಲಭ. ನಾನೇನೋ ಹೇಳ್ತಾ ಇದ್ದೇನೆ, ನೀವೇನೋ ಕೇಳ್ತಾ ಇದ್ದೀರಿ. ಆದ್ರೆ ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಏನು ಬೇಕು ಅಂತ ಕೇಳಿದ್ರೆ, ಇದು ಐಡಿಯಲ್ ಕಂಡೀಷನ್. ಏನು ಕೃಷ್ಣನ ಬಳಿ ಅರ್ಜುನ ತನ್ನ ಯುದ್ಧವನ್ನು ಮಾಡದೇ ಇರುವುದಕ್ಕೆ ಕಾರಣವನ್ನು ಕೊಟ್ಟಿದ್ನೋ, ಆಗ ಅರ್ಜುನನ ಮನಸ್ಸಿನಲ್ಲಿ ಎರಡು ವಿಚಾರಗಳಿತ್ತು. ಈ ಎಲ್ಲ ನಾಶವನ್ನು ನಾನು ಮಾಡ್ತಾ ಇದ್ದೇನೆ, ನನ್ನವರ ನಾಶ ಆಗ್ತಾ ಇದೆ. ಮೊದಲು ಬೋಧನೆಯನ್ನು ಮಾಡ್ತಾ ಮಾಡ್ತಾ ಆತನಿಗೆ ನೆನಪಿಸಿದ ದೇಹ ಮತ್ತು ಆತ್ಮ ಹೇಳುವಂತಹದ್ದು ಬೇರೆ ಬೇರೆ ಆದಂತಹದ್ದು. ದೇಹದ ನಾಶವನ್ನು ನೀನು ಮಾಡಬಹುದು, ಆತ್ಮದ ನಾಶವನ್ನು ನೀನು ಮಾಡ್ಲಿಕ್ಕೆ ಆಗುವುದಿಲ್ಲ ಹೇಳುವಂತದ್ದು ಹೇಳಿದ. ಅದಾದ ಮೇಲೆ ಆತ ಹೇಳಿದ, ನನ್ನ ಇಂದ್ರಿಯಗಳೇನಿದೆಯೋ ಇದು ನನ್ನ ಸ್ಥಿಮಿತದಲ್ಲಿಲ್ಲ, ನನಗೆ ದುಃಖ ಉಮ್ಮಳಿಸಿ ಬರ್ತಾ ಇದೆ. ಹಾಗಾಗಿ ಆತ ಹೇಳಿದ, ಆ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ರೆ ಸಮ ದುಃಖ ಸುಖಂ ಧೀರಂ. ಈ ಸಮಾನವಾಗಿ ನೀನು ಸುಖ ದುಃಖವನ್ನು ಅನುಭವಿಸಬೇಕು. ಹಾಗೆ ಮಾಡುವುದು ಹೇಗೆ? ಇದು ಐಡಿಯಲ್ ಕಂಡೀಷನ್. ಮೊದಲು ಏನು ಮಾಡಿದ್ರೆ ಈ ಇಂದ್ರಿಯಗಳು ಶಮನ, ಇಂದ್ರಿಯಗಳ ದುಃಖ ಏನಿದೆಯೋ ಅದು ಶಮನವೇ ಆಗುವುದಿಲ್ಲ ಅಂತ ಹೇಳಿದ್ನಲ್ಲ ಅರ್ಜುನ, ಅದು ಶಮನ ಆಗುವುದಕ್ಕೆ ದಾರಿ ಏನು ಹೇಳುವಂತದ್ದು ಹೇಳಿದ. ಇದು ಐಡಿಯಲ್ ಕಂಡೀಷನ್. ಇದನ್ನು ನಾವು ಅಚೀವ್ ಮಾಡುವುದು ಹೇಗೆ? ನಾವು ಬಹುಶಃ ನಾವೆಲ್ಲ ವಾಹನಗಳನ್ನು ಖರೀದಿಸಿದವರೇ, ವಾಹನಗಳು ನಮ್ಮೆಲ್ಲರ ಬಳಿ ಇದೆ. ಅದು ಬೈಕ್ ಇರಬಹುದು, ಕಾರ್ ಇರಬಹುದು. ನಾವು
ಶೋರೂಮಿಗೆ ಹೋಗಿ ಬೈಕ್ ಅಥವಾ ಕಾರನ್ನು ಖರೀದಿಸುವಂತಹ ಸಂದರ್ಭದಲ್ಲಿ ಏನ್ ಕೇಳ್ತೇವೆ? ಮುಖ್ಯವಾಗಿ ನಾವು ಕೇಳುವಂತಹ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಗಾಡಿ ಎಷ್ಟು ಮೈಲೇಜ್ ಕೊಡ್ತದೆ ಅಂತ. ಆಗ ಅಲ್ಲಿದ್ದಂತವನು ಹೇಳ್ತಾನೆ, ಬೈಕ್ ಆದ್ರೆ ಅದೊಂದು ಕಂಪನಿಯಿಂದ ಕಂಪನಿಗೆ ಬದಲಾಗ್ತಾ ಹೋಗ್ತದೆ, 40 ಕೊಡ್ತದೆಯೋ 50 ಕಿಲೋಮೀಟರ್ ಕೊಡ್ತದೆಯೋ, ಅಂದ್ರೆ 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಇಂತಿಷ್ಟು ಕಿಲೋಮೀಟರ್ ಕೊಡ್ತದೆ. ಕಾರ್ ಆದ್ರೆ ಆತ ಹೇಳ್ತಾನೆ 15 ಕೊಡ್ತದೆ, 20 ಕಿಲೋಮೀಟರ್ ಕೊಡ್ತದೆ ಅಂತ. ಆದ್ರೆ ಅದು ಹೇಗೆ ಕೊಡ್ತದೆ? ಅದು ಐಡಿಯಲ್ ಕಂಡೀಷನ್ ನಲ್ಲಿ ಕೊಡ್ತದೆ. ಆ ಗಾಡಿಯಲ್ಲಿರುವಂತಹ ಗೇರ್ಗಳೇನಿದೆಯೋ 1, 2, 3 ಅದಕ್ಕೆ ತನ್ನದೇ ಆದಂತಹ ವೇಗದ ಮಿತಿ ಇದೆ. ಈ ವೇಗದ ಮಿತಿಯಲ್ಲಿ ನಾವು ಓಡಿಸಿದ್ರೆ ಅದು ಐಡಿಯಲ್ ಕಂಡೀಷನ್. ಕಾರು, ಬೈಕು ಎಲ್ಲವೂ ಅದೇ ರೀತಿಯಾಗಿ. ನಾವು ಜಿಮ್ ನಲ್ಲಿ ನೋಡಿದ್ರೆ ಒಂದು ಟ್ರೆಡ್ ಮಿಲ್ ಅಂತ ಇರ್ತದೆ. ಅದರ ಮೇಲೆ ನಾವು ಓಡ್ತಾ ಇದ್ರೆ ಅದು ನಿಂತ ಜಾಗದಲ್ಲಿಯೇ ನಾವು ಓಡ್ತಾ ಇರ್ತೇವೆ, ಕೆಳಗಿನ ಆ ಪದರ ಏನಿದೆಯೋ ಅದು ಚಲಿಸ್ತಾ ಇರ್ತದೆ. ಅದೇ ರೀತಿಯಾಗಿ ಗಾಡಿಯನ್ನು ಕೂಡ ಡೈನಮೋ ಟೆಸ್ಟ್ ಅಂತ ಮಾಡ್ತಾರೆ. ಅದರ ಚಕ್ರ ತಿರುಗ್ತಾ ಇರ್ತದೆ, ಒಂದು ಕಾನ್ಸ್ಟೆಂಟ್ ವೇಗವನ್ನು, ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಅನ್ನು ಅದಕ್ಕೆ ಕೊಟ್ಟಿರ್ತಾರೆ. ಅದರ ಮೂಲಕ ಒಂದು ಇಂತಿಷ್ಟು ಮೈಲೇಜ್ ಅನ್ನು ಕೊಡ್ತದೆ ಅಂತ ಹೇಳಿರ್ತಾರೆ. ಆದ್ರೆ ಅದನ್ನು ಅಚೀವ್ ಮಾಡುವಂತದ್ದು ಹೇಗೆ? ಗಾಡಿಯನ್ನು ತೆಗೆದುಕೊಂಡ ಬಳಿಕ ನಾವು ಹೇಗೆ ಆ ಗಾಡಿಯನ್ನು ಬಳಸ್ತೇವೆ, ನಾವು ಆ ಗಾಡಿಯನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ, ನಾವು ಏನೆಲ್ಲ ಅದಕ್ಕೆ ಆ ಐಡಿಯಲ್ ಕಂಡೀಷನ್ ನ ಮೈಲೇಜ್ ಅದು ಕೊಡಬೇಕು ಅಂತ ಹೇಳಿದ್ರೆ ಅದು ಯಾವೆಲ್ಲ ರೀತಿಯಾದಂತಹ ಅದರ ಕ್ಯಾರೆಕ್ಟರಿಸ್ಟಿಕ್ ಇದೆಯೋ ಅದನ್ನು ನಾವು ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ನಾವು ಗಾಡಿಯನ್ನು ಓಡಿಸ್ತಿದ್ದೇವೋ ಹೇಳುವಂತಹದ್ದು ಬರ್ತದೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಆ ರೀತಿಯಾಗಿ ಮಾಡಿದ್ರೆ ಅದು ಎಷ್ಟು ಹೇಳಿದೆಯೋ ಅಷ್ಟು ಕೊಡ್ತದೆ. ಅದೇ ರೀತಿಯಾಗಿ ಇದು ಇರುವಂತಹದ್ದು. ಹೇಗೆ ನಾವು ನಮ್ಮ ದೇಹವನ್ನು, ನಮ್ಮ ಜೀವವನ್ನು ಅರ್ಥ ಮಾಡಿಕೊಳ್ಳಬೇಕು, ಈ ದುಃಖ ಮತ್ತು ಸುಖವನ್ನು ಸಮವಾಗಿ ಸ್ವೀಕರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತಹ ಸಾಧನೆ ಬೇಕು, ತನ್ನದೇ ಆದಂತಹ ಸಹಿಷ್ಣುತೆ ಇರಬೇಕು, ತನ್ನದೇ ಆದಂತಹ ಅನುಷ್ಠಾನಗಳಿರಬೇಕು. ಹೇಗೆ ಸಾಗರದ ಅಲೆಗಳು ಒಂದರ ಮೇಲೊಂದು ಬರ್ತಾ ಇರ್ತದೆ ಅಂತ ನಾನು ಹೇಳಿದ್ನೋ, ಸುಖ ದುಃಖಗಳು ಸಾಗರದ ಅಲೆಯಂತೆ ಒಂದರ ಮೇಲೊಂದು ಬರ್ತಾ ಇರ್ತದೆಯೋ, ಹೇಗೆ ಆ ಅಲೆಗಳನ್ನು ದಡ ಸಮಾನವಾಗಿ ಸ್ವೀಕರಿಸಿ ಸ್ಥಿತಪ್ರಜ್ಞನಾಗಿ ನಿಂತುಕೊಂಡಿರ್ತದೆಯೋ, ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಸುಖ ದುಃಖಗಳು ಬಂದಾಗ ನಾವು ಅದನ್ನು ಸ್ವೀಕರಿಸುವುದನ್ನು ಕಲಿತುಕೊಳ್ಳಬೇಕು. ಈ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವಂತಹ ಜೀವನವನ್ನು ನಾವು ನಡೆಸಬೇಕು, ಜೀವನವನ್ನು ನಮ್ಮದಾಗಿಸಿಕೊಳ್ಳಬೇಕು ಅಂತ ಹೇಳಿ ಆದ್ರೆ ಅದನ್ನು ನಿರ್ಮಿಸುವುದು ಹೇಗೆ ಅಂತ ಹೇಳುವುದಕ್ಕೆ, ಅದನ್ನು ನಿರ್ಮಿಸಿಕೊಡುವವನು ಅಂತ ಯಾರೂ ಇಲ್ಲ, ಅದನ್ನು ನಾವೇ ನಿರ್ಮಿಸಿಕೊಳ್ಬೇಕು. ಹಾಗಾಗಿ ಅದನ್ನು ಆ ರೀತಿಯಾಗಿ ನಿರ್ಮಿಸಿಕೊಂಡಾಗ ಏನಾಗ್ತದೆ ಅಂತ ಕೇಳಿದ್ರೆ, ಯಂಹಿ ನವ್ಯಥಯಂತ್ಯತೆ. ಒಂದು ವೇಳೆ ಈ ವಿಚಾರವನ್ನು ನಾವು ಅರಿತುಕೊಂಡ್ವಿ, ಸಾಧನೆ, ಅನುಷ್ಠಾನ, ನಿತ್ಯ ಅದರ ವಿಚಾರಗಳನ್ನು ನಾವು ಅರಿತುಕೊಳ್ಳುವುದರ ಮೂಲಕ ಅದನ್ನೇನಾದರೂ ನಾವು ನಮ್ಮದಾಗಿಸಿಕೊಂಡ್ವಿ ಅಂತ ಹೇಳಿ ಆದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಯಂಹಿನಂ ವ್ಯಥಯಂತ್ಯತೆ. ಆಗ ನಮ್ಮ ಜೀವನದಲ್ಲಿ ದುಃಖ ಹೇಳುವಂತಹದ್ದಿಲ್ಲ, ವ್ಯಥೆ ಹೇಳುವಂತಹದ್ದಿಲ್ಲ. ಹಾಗೆ ಜೀವನವನ್ನು ನಡೆಸುವುದು ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ಅಂಟಿಯೂ ಅಂಟದಿರದಂತಹ ಬದುಕಾಗಿರಬೇಕು. ಹೀಗೆ ಈ ಸುಖ ದುಃಖ ಎರಡನ್ನು ನಾನು ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳಿದ್ರೆ ಅಂಟಿಯೂ ಅಂಟದಿರದಂತಹ ಪದ್ಮ ಪತ್ರ ಮಿವಾಂಭಸ ಅಂತ. ನಾವು ಕಮಲ ಹೇಗೆ ಕೆರೆಯ ಆ ನೀರಿನ ಮೇಲೆ ಯಾವ ರೀತಿಯಾಗಿ ತೇಲ್ತದೆ ಅಂತ ನಾವು ನೋಡಿರ್ಬಹುದು. ಆ ಕಮಲದ ಎಲೆಯ ಮೇಲೆ ನೀವು ಒಂದು ಹನಿ ನೀರನ್ನು ಹಾಕಿದ್ರೆ ಅದು ಆ ನೀರಿನ ಬಿಂದು ಅದೇ ರೀತಿಯಾಗಿರ್ತದೆ, ಅದು ಅಷ್ಟು ಸುಲಭವಾಗಿ ಜಾರಿಕೊಂಡು ಹೋಗ್ತದೆ. ಅಲ್ಲಿ ನೀರಿನ ಹನಿ ಇತ್ತು ಹೇಳುವಂತಹ ಒಂದು ಕುರುಹನ್ನು ಕೂಡ ಇರುವುದಿಲ್ಲ. ಅಂತಹ ಜೀವನವನ್ನು ನಾವು ನಡೆಸಿದಾಗ ಈ ಸುಖ ದುಃಖಗಳನ್ನು ನಾವು ಸಮಾನವಾಗಿ ಸ್ವೀಕರಿಸಬಹುದು. ಹಾಗೆ ಮಾಡಿದ್ರೆ ಏನಾಗ್ತದೆ? ವ್ಯತೆ ಹೇಳುವಂತಹದ್ದಿಲ್ಲ, ಸೋಮೃತತ್ವಾಯ ಕಲ್ಪತೆ. ಆಗ ಈ ಅಮೃತತ್ವ ಹೇಳುವಂತಹದ್ದು ಸಿದ್ಧಿಸ್ತದೆ ಅಂತ ಪುರುಷ ಶ್ರೇಷ್ಠನಾದ ಅರ್ಜುನನಿಗೆ ಹೇಳ್ತಾನೆ. ಈ ಸುಖ ದುಃಖಗಳೇನಿದೆಯೋ, ಈ ಬಾಹ್ಯ ಪ್ರಪಂಚದ ಸುಖಗಳೇನಿದೆಯೋ, ಬಾಹ್ಯ ಪ್ರಪಂಚದಲ್ಲಿಂದ ಬರುವಂತಹ ಅನುಭವಗಳೇನಿದೆಯೋ ಇದನ್ನು ನಾವು ಸಮಾನವಾಗಿ ಸ್ವೀಕರಿಸಬೇಕು. ಯಾವಾಗ ನಾವು ಸಮಾನವಾಗಿ ಸ್ವೀಕರಿಸುತ್ತೇವೋ ಆಗ ನಮ್ಮಲ್ಲಿ ಆಗುವಂತಹ ದುಃಖಗಳು, ವ್ಯಥೆ ಇವೆಲ್ಲ ಕಡಿಮೆಯಾಗ್ತದೆ. ಮೂಲಕ ಅಮೃತತ್ವಕ್ಕೆ ತಲುಪಬಹುದು ಹೇಳುವುದರ ಮೂಲಕ ಅರ್ಜುನನಿಗಿದ್ದಂತಹ ಮೂಲ ಗೊಂದಲಗಳಿಗೆ ಶ್ರೀಕೃಷ್ಣ ಉತ್ತರವನ್ನು ಕೊಡ್ತಾನೆ. ಅದಾದ ಮೇಲೆ ಹೇಳ್ತಾನೆ ಆತ, ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ ತನ್ವಯೋಸ್ತತ್ವದರ್ಶಿಭಿ ಅಂತ. ಹಾಗಾದ್ರೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ ಆದ್ರೆ ಮೊದಲು ಅರಿವಾಗಬೇಕಾದಂತಹದ್ದು ಸತ್ಯ ಯಾವುದು, ಅಸತ್ಯ ಯಾವುದು, ಯಾವುದು ನಾಶ ಆಗುವಂತಹದ್ದು, ಯಾವುದು ಅವಿನಾಶಿಯಾಗಿರುವಂತಹದ್ದು, ಅದನ್ನು ಹೇಗೆ ನೋಡುವುದು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅವನು ಏನು ಹೇಳ್ತಾನೆ ಹೇಳುವಂತಹದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.